ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಸಿಲ ನಾಡು ವಿಜಯಪುರದ ಜನ ಕೂಡ ಈ ಬಿಸಿಲಿನ ತಾಪಮಾನದಿಂದ ಹೈರಾಣಾಗಿ ಹೋಗಿದ್ದಾರೆ. ಈ ರಣ ಬಿಸಿಲಲ್ಲೂ ಕೂಡ ವಾಹನ ಚಲಾಯಿಸಿಕೊಂಡು ಹೋಗುವಂತಹ ವಾಹನ ಸವಾರರು ಕೂಡ ಪರದಾಡ್ತಾ ಇದ್ರು. ಅವರ ಪರದಾಟಕ್ಕೆ ಈಗ ಅಲ್ಲಿನ ಮಹಾನಗರ ಪಾಲಿಕೆನೇ ಮುಕ್ತಿ ನೀಡಿದೆಯಂತೆ, ಅಂದ್ರೆ ನೆರಳಿನ ಭಾಗ್ಯವನ್ನ ಒದಗಿಸಿದೆ. ಹೇಗೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಬಿಸಿಲಿನ ಪ್ರಮಾಣ ಹೆಚ್ಚಳವಾಗಿದೆ. ಬಳ್ಳಾರಿ, ಬಾಗಲಕೋಟೆ, ವಿಜಯಪುರ ಜಿಲ್ಲೆಗಳಲ್ಲಿ ಬಿಸಿಲಿನ ಪ್ರಮಾಣ 40 ಡಿಗ್ರಿ ಸೆಲ್ಸಿಯಸ್ ತಲುಪಿದೆ. ಮನೆಯಲ್ಲಿದ್ರೂ ಬಿಸಿಲಿನ ಶಕೆ ಜನರನ್ನು ಹೈರಾಣು ಮಾಡುತ್ತಿದೆ. ಈ ನಡುವೆ ವಿಜಯಪುರದಲ್ಲಿ ಬಿಸಿಲಿನ ಝಳ ಸ್ವಲ್ಪ ಜೋರಾಗಿಯೇ ಇದೆ. ಹೀಗಾಗಿ ವಿಜಯಪುರ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ರಸ್ತೆಗಳಿಗೆ ನೆರಳಿನ ಟೆಂಟ್ ಹಾಕಿಸುತ್ತಿದ್ದಾರೆ. ಬಿಜಾಪುರ ನಗರದಾಗ ಈ ಬೇಸಿಗೆ ದಿನಗಳಲ್ಲಿ ಪ್ರತಿ ವರ್ಷ ಇದು ಬಸ್ ಸ್ಟ್ಯಾಂಡ್ ಹತ್ರ ಆಗಲಿ, ಬಸವೇಶ್ವರ ಸರ್ಕಲ್ ಹತ್ರ ಆಗಲಿ, ಗಾಂಧಿ ಚೌಕ್ ಹತ್ರ ಆಗಲಿ, ಬೇಸಿಗೆಗೆ ಸಿಗ್ನಲಲ್ಲಿ ಜನರಿಗೆ ನಿಂದಿರ್ಲಕ್ಕೆ ಇವ್ರೇನು ಟೆಂಟ್ ಹಾಕ್ತಾರೆ. ಈ ಟೆಂಟಿಂದು ಬಿಲ್ಲು ಪ್ರತಿ ವರ್ಷ ಬೇಸಿಗೆಯಲ್ಲಿ 15 ಲಕ್ಷ 12ರಿಂದ 15 ಲಕ್ಷ ಬಿಲ್ ಮಾಡ್ತಾರೆ. ಯಾರು ಕಾರ್ಪೊರೇಷನ್ದವರು. ಇವ್ರು ಬಿಲ್ ಏನು ಮಾಡ್ತಾರೆ, ಇವ್ರ ಮನೆದಿಂದ ತಂದು ಕೊಡಲ್ಲ. ಸರ್ಕಾರಿ ದುಡ್ಡದಾಗ 12-15 ಲಕ್ಷ ರೂಪಾಯಿ ಒಂದು 2 ತಿಂಗಳ ಸಂಬಂಧ ಖರ್ಚು ಮಾಡಿ ಇದು ಹಾಕೋತ್ ಕೂತಾರೆ. ಜಿಲ್ಲೆಯಲ್ಲಿ ಬಿಸಿಲಿನ ಝಳ ಹೆಚ್ಚಳವಾಗಿರುವುದರಿಂದ ದ್ವಿಚಕ್ರ ವಾಹನ ಸವಾರರು ರಸ್ತೆಗೆ ಇಳಿಯಲು ಭಯಭೀತಗೊಂಡಿದ್ದಾರೆ. ಹೀಗಾಗಿ ಅವರಿಗೆ ಸಹಾಯವಾಗಲಿ ಎಂದು ಪಾಲಿಕೆಯಿಂದ ಬಿಸಿಲಿನಿಂದ ಅವರನ್ನು ರಕ್ಷಣೆ ಮಾಡಲು ವಿಜಯಪುರ ನಗರದ ಬಸ್ ನಿಲ್ದಾಣದ ಬಳಿ ಟ್ರಾಫಿಕ್ ಸಿಗ್ನಲ್ನಲ್ಲಿ 2 ನೆರಳಿನ ಟೆಂಟ್, ಬಸವೇಶ್ವರ ವೃತ್ತದಲ್ಲಿ 3 ಟೆಂಟ್, ಗಾಂಧಿ ಚೌಕ್ ವೃತ್ತದಲ್ಲಿ 2 ಟೆಂಟ್ ಹಾಕಿಸಿದ್ದಾರೆ. ಈ ನೆರಳಿನ ಟೆಂಟ್ ಹಾಕೋಕೆ ಬರೋಬ್ಬರಿ 12 ಲಕ್ಷ ಖರ್ಚು ಮಾಡಲಾಗಿದೆ. ಇನ್ನು ರಸ್ತೆಗಿಳಿಯುವ ವಾಹನ ಸವಾರರು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ 2 ನಿಮಿಷ ಕಾಯಲು ವಾಹನ ಸವಾರರು ಹೆದರುವಂತಾಗಿದೆ. ಹಾಗಾಗಿ ವಾಹನ ಸವಾರರಿಗೆ ವಿಜಯಪುರ ಮಹಾನಗರ ಇಲಾಖೆ ಅವರಿಗೆ ನೆರಳು ನೀಡಿದೆ. ವಾಹನ ಸವಾರರು ಬಿಸಿಲಿನ ಹೊಡೆತಕ್ಕೆ ಮೈಯೆಲ್ಲ ಸುಟ್ಟ ಅನುಭವವಾಗುತ್ತದೆ ಎಂದು ವಾಹನ ಸವಾರರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಆದ್ದರಿಂದ ವಿಜಯಪುರ ಮಹಾನಗರ ಪಾಲಿಕೆ ಸಿಗ್ನಲ್ಗಳಲ್ಲಿ ವಾಹನ ಸವಾರರಿಗಾಗಿ ಗ್ರೀನ್ ಟೆಂಟ್ ನಿರ್ಮಿಸಿದೆ. ವಿಜಯಪುರ ಇತ್ತೀಚೆಗೆ ಡಾಕ್ಟರ್ ಎಂ ಬಿ ಪಾಟೀಲ್ ಅವರ ಒಂದು ಯೋಚನೆಯಂತೆ ಯೋಜನೆಗಳನ್ನು ನೀಡಿ ಸ್ವಲ್ಪ ಬರಗಾಲ ಕಡಿಮೆ ಆಗ್ತಾ ಇದೆ ಅಂತ ಒಂದು ಭಾವನೆ. ಅದರ ಜೊತೆಗೆ ಈಗ ಬೇಸಿಗೆ ಕಾಲ ಬಂತಂದರೆ ಬಿಜಾಪುರ ಸುಮಾರು 38-40 ಡಿಗ್ರಿ 42 ಡಿಗ್ರಿ ಉಷ್ಣಾಂಶ ಉಳ್ಳಂಥ ಒಂದು ಪ್ರದೇಶ. ಹೀಗಾಗಿ ಏನೋ ನಗರದ ಪ್ರಮುಖ ರಸ್ತೆಗಳಿವೆ, ಅಲ್ಲಿ ಸ್ಟಾಪ್ ಸಿಗ್ನಲ್ಸ್, ಅಲ್ಲಿ ಮಹಾನಗರ ಪಾಲಿಕೆಯವರು ಏನೋ ನೆರಳಿನ ವ್ಯವಸ್ಥೆ ಮಾಡಿದ್ದಾರೆ. ಅದು ಎಲ್ಲ ವಾಹನ ಚಾಲಕರಿಗೆ ಒಂದು ಉಪಯೋಗವಾಗುವಂಥ ಒಂದು ಕಾರ್ಯ, ಅದು ಶ್ಲಾಘನೀಯ. ಒಟ್ಟಾರೆ ತೀವ್ರ ತಾಪಮಾನ ಒಂದೆಡೆ ಜನ ಜಾನುವಾರುಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿದ್ರೆ, ಇನ್ನೊಂದೆಡೆ ನೀರಿನ ಕೊರತೆಯೂ ಭಾರೀ ಪ್ರಮಾಣದಲ್ಲಿ ಕಾಡುತ್ತದೆ. ಅಲ್ಲದೆ ತೀವ್ರ ತಾಪಮಾನ ವಿಜಯಪುರ ಜನರನ್ನು ಕಂಗೆಡಿಸಿದೆ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.